ವೀಕ್ಷಕರೇ ನಮಸ್ಕಾರ. ಭೂಮಿ ಮೇಲೆ ಇರೋ ಸ್ವರ್ಗ ಮತ್ತು ನರಕ ಅಂದ್ರೆ ಅದು ಬಾಂಬೆ ನಗರ. ಅದನ್ನ ಮುಂಬೈ ಅಂತಲೂ ಕರೀತಾರೆ. ಮುಂಬೈನಲ್ಲಿ ಏನು ಬೇಕೋ ಎಲ್ಲವೂ ಸಿಗತ್ತೆ, ಏನು ಬೇಡವೋ ಅದು ಹೆಚ್ಚಾಗಿನೇ ಸಿಗತ್ತೆ. ಪ್ರಪಂಚದಲ್ಲೇ ಅತಿ ದೊಡ್ಡ ಬ್ಲ್ಯಾಕ್ ಮಾರ್ಕೆಟ್ ಜಾಲ ಇರೋದು ಮುಂಬೈ ನಗರದಲ್ಲೇ. ಬ್ಲ್ಯಾಕ್ ಮಾರ್ಕೆಟ್ ಅಂದ್ರೆ ಎಲ್ಲವೂ ಸೆಕೆಂಡ್ ಹ್ಯಾಂಡ್ ಪ್ರಾಡಕ್ಟ್ಸ್ ಮತ್ತು ಕದ್ದಿರುವ ಪ್ರಾಡಕ್ಟ್ಸ್ಗಳು. 1,00,000 ರೂಪಾಯಿಯ ಐಫೋನ್ ಮೊಬೈಲ್ ಬ್ಲ್ಯಾಕ್ ಮಾರ್ಕೆಟ್ನಲ್ಲಿ ಕೇವಲ 10,000 ರೂಪಾಯಿಗೆ ಸಿಗತ್ತೆ. 1 ಕೋಟಿ ರೂಪಾಯಿಯ ಕಾರ್ ಕೇವಲ 1,00,000 ರೂಪಾಯಿಗೆ ಸಿಗತ್ತೆ. ಸ್ವಲ್ಪ ದುಡ್ಡಿನಲ್ಲೇ ಮುಂಬೈ ನಗರದಲ್ಲಿ ಐಷಾರಾಮಿ ಜೀವನ ಮಾಡಬಹುದು. ಸಮುದ್ರದಂತೆ ಇರುವ ಈ ಮುಂಬೈ ನಗರದಲ್ಲಿ ಕಳೆದ ವಾರ ನಡೆದ ಘಟನೆ ಎಲ್ಲರನ್ನ ಬೆಚ್ಚಿ ಬೀಳಿಸುವಂತ ಮಾಡಿದೆ. ಭೂಮಿ ಮೇಲೆ ಈಗೂ ಹಾಗತ್ತಾ ಎಂದು ಎಲ್ರಿಗೂ ಯೋಚನೆ ಮಾಡುವ ರೀತಿಯಾಗಿದೆ. ವೀಕ್ಷಕರೇ, ಮುಂಬೈ ಸಮುದ್ರದ ಪಕ್ಕದಲ್ಲಿರುವ ಗಿರಿಗಾನ್ ಚೌಪದಿ ಎಂಬ ಹೆಸರಿನ ನಗರದಲ್ಲಿ ಅತಿ ಹೆಚ್ಚು ರಸ್ತೆ ಬದಿ ತಿಂಡಿ ತಿನಿಸುಗಳು, ಸ್ನ್ಯಾಕ್ಸ್ಗಳು ಸಿಗತ್ತೆ. ಈ ಸ್ಟ್ರೀಟ್ನಲ್ಲಿ 10,000ಕ್ಕೂ ಹೆಚ್ಚು ಅಂಗಡಿಗಳೇ ಇದೆ. ಈ ಒಂದು ಸ್ಟ್ರೀಟ್ನ 4ನೇ ರಸ್ತೆಯಲ್ಲಿ ಚಾಂದಾಲ್ ಪಕೋಡ ಅಂಗಡಿಯೊಂದು ಇದೆ. ಮುಂಬೈ ನಗರದಲ್ಲೇ ಅತ್ಯಂತ ಪ್ರಸಿದ್ಧ ಪಕೋಡ ಅಂಗಡಿ ಈ ಒಂದು ಅಂಗಡಿಯಾಗಿದೆ. ಈ ಅಂಗಡಿಯಲ್ಲಿ ವಿಧ ವಿಧವಾದ 100 ರೀತಿಯ ಪಕೋಡ ಮಾಡ್ತಾರೆ. ಈರುಳ್ಳಿ ಪಕೋಡ, ಟೊಮೊಟೊ ಪಕೋಡ, ಬ್ರೆಡ್ ಪಕೋಡ, ಹೀಗೆ ವೆರೈಟಿಯಾದ ಪಕೋಡಗಳನ್ನ ಮಾಡ್ತಾರೆ. ಈ ಅಂಗಡಿಯ ಮೇಲೆ ಇದ್ದಕ್ಕೆ ಇದ್ದ ಹಾಗೆ ಅನೇಕ ಊಹಾಪೋಹಗಳು ಕೇಳಿ ಬರ್ತಾನೆ ಇರುತ್ತೆ. ಬರೀ ಪಕೋಡ ಅಲ್ಲದೆ ಈ ಅಂಗಡಿಯವರು ಬೇರೆ ಏನನ್ನೋ ಮಾರಲಾಗ್ತಿದೆ ಅಂತ ಹೇಳೋಕೆ ಶುರು ಮಾಡ್ತಾರೆ. ಈ ಅಂಗಡಿಯ ವಿಶೇಷತೆ ಅಂದ್ರೆ ಇಲ್ಲಿ ಬರೋ ಜನರು ಪಕೋಡವನ್ನ ಅತಿ ಹೆಚ್ಚಾಗಿ ಪಾರ್ಸಲ್ ಮಾಡಿಸ್ಕೊಂಡು ಹೋಗೋದು. ಅದರಲ್ಲೂ ಉಡುಗೊರೆ ಅತಿ ಹೆಚ್ಚು ಪಾರ್ಸಲ್ ಅನ್ನ ತಗೋತಾ ಇರ್ತಾರೆ. ಆದ್ರೆ ಅಕ್ಕಪಕ್ಕ ಅಂಗಡಿಯವರು ಅನುಮಾನದ ಕಾರಣ ಪೊಲೀಸ್ಗೆ ಒಂದು ಕಂಪ್ಲೇಂಟ್ ಅನ್ನ ಕೊಡ್ತಾರೆ. ನಂತರ ಪೊಲೀಸ್ ಕಂಪ್ಲೇಂಟ್ನ ಆಧಾರದ ಮೇಲೆ ಪೊಲೀಸರು ಚಾಂದ್ಲಾಲ್ ಅಂಗಡಿಯ ಮೇಲೆ ಆಕ್ರಮಣ ಮಾಡ್ತಾರೆ. ಅದರಂತೆ ಫುಲ್ ಎಲ್ಲವನ್ನ ತನಿಖೆ ಮಾಡ್ತಾರೆ. ಎಲ್ಲೂ ಕೂಡ ಅವರಿಗೆ ಪಕೋಡ ಬಿಟ್ರೆ ಬೇರೇನೂ ಸಿಗೋದೇ ಇಲ್ಲ. ಜೊತೆಗೆ ಅವರು ಸಹ ಆ ಒಂದು ಪಕೋಡವನ್ನು ತಿನ್ಕೊಂಡು ವಾಪಸ್ ಆಗ್ತಾರೆ. ವೀಕ್ಷಕರೇ, ಕೇವಲ ಒಂದು ಬಾರಿ ಕಂಪ್ಲೇಂಟ್ ಬರೋದಿಲ್ಲ, ಸಾಕಷ್ಟು ಬಾರಿ ಕಂಪ್ಲೇಂಟ್ ಬರ್ತಾನೆ ಇರುತ್ತೆ. ಅದೇ ರೀತಿ ತುಂಬಾ ಸಲ ಪೊಲೀಸರು ಬಂದು ಚೆಕ್ ಮಾಡಿ ಹೋಗ್ತಾನೆ ಇರ್ತಾರೆ. ಅವರಿಗೆ ಅಲ್ಲಿ ಪಕೋಡ ಬಿಟ್ರೆ ಬೇರೆ ಏನೂ ಸಿಗೋದೇ ಇಲ್ಲ. ವೀಕ್ಷಕರೇ, 4 ದಿನಗಳ ಹಿಂದೆ ಮುಂಬೈ ಸಮುದ್ರದಲ್ಲಿ ಡ್ರಗ್ಸ್ ಹೊತ್ತಿಕೊಂಡು ಬರ್ತಿದ್ದ ಒಂದು ಹುಡುಗನ್ನ NCB ಅವರು ರೈಡ್ ಮಾಡ್ತಾರೆ. ಈ NCB ಅಂದ್ರೆ ಯಾರು ಅಂತ ನಿಮಗೆಲ್ಲ ಡೌಟ್ ಇರುತ್ತೆ. NCB ಅಂದ್ರೆ ಯಾರು ಇಲ್ಲ, ಈ ರೀತಿಯಾಗಿ ಡ್ರಗ್ಸ್ ಗಳನ್ನ ದಂಧೆಗಳನ್ನ ನಡೆಸ್ತಾ ಇರುವವರನ್ನ ಫಸ್ಟ್ ಒಂದು ಅರೆಸ್ಟ್ ಅಥವಾ ಒಂದು ವಿಚಾರಣೆನ ಮಾಡೋದೇ ಈ ಒಂದು NCB ಅವರಾಗಿರ್ತಾರೆ. ನಂತರ ಪೊಲೀಸರ ವಶಕ್ಕೆ ಈ ಒಂದು ಏನ್ ಡ್ರಗ್ಸ್ ಕೇಸ್ ಇರುತ್ತೋ ಅದು ಅವರ ಬಳಿಗೆ ಹೋಗುತ್ತೆ. ವೀಕ್ಷಕರೇ, ನಾನು ಆಗ್ಲೇ ಹೇಳ್ದಾಗೆ 4 ದಿನಗಳ ಹಿಂದೆ ಮುಂಬೈ ಸಮುದ್ರದಲ್ಲಿ ಡ್ರಗ್ಸ್ ಹೊತ್ತಿಕೊಂಡು ಬರುತ್ತಿದ್ದ ಒಂದು ಹುಡುಗನ್ನ NCB ಅವರು ರೈಡ್ ಮಾಡ್ತಾರೆ ಅಂತ ಹೇಳಿದೆ. ಅದಾದ ನಂತರ ಸಾವಿರಾರು ಕೆಜಿ ಡ್ರಗ್ಸ್ ಅನ್ನ ವಶಪಡಿಸಿಕೊಂಡು ವಿಚಾರಣೆಯನ್ನ ಶುರು ಮಾಡ್ತಾರೆ. ವೀಕ್ಷಕರೇ, ಆಗ ಒಂದು ಸತ್ಯ ಅನ್ನೋದು ಹೊರಬೀಳುತ್ತೆ. ಮುಂಬೈನ ಹಲವು ಕಡೆ ನಾವು ಡ್ರಗ್ಸ್ ಮಾರಾಟ ಮಾಡ್ತಾ ಇದ್ವಿ. ಅಷ್ಟೇ ಅಲ್ಲದೆ ಪ್ರಸಿದ್ಧಿಯಾಗಿರುವ ಚಾಂದ್ಲಾಲ್ ಪಕೋಡ ಅಂಗಡಿಗೂ ಕೂಡ ನಾವು ಮಾರಾಟ ಮಾಡ್ತಾ ಇದ್ವಿ ಅನ್ನೋದನ್ನ ಅವರಲ್ಲಿ ಹೇಳ್ತಾರೆ. ಅವರು ಹಾಗೆ ಹೇಳಿದ ಕೂಡಲೇ ನಿಜಕ್ಕೂ ಪೊಲೀಸರಿಗೆ ಒಂದು ಕ್ಷಣ ಶಾಕ್ ಆಗಿ ಹೋಗುತ್ತೆ. ಹೇಗಾದ್ರೂ ಮಾಡಿ ಅದನ್ನ ಪತ್ತೆ ಹಚ್ಚಲೇಬೇಕು ಎಂದು ಪಣ ತೊಟ್ಟ ಪೊಲೀಸರು ಮೊದಲು ಏನ್ ಮಾಡ್ತಾರೆ ಗೊತ್ತಾ? ಚಾಂದ್ಲಾಲ್ ಅವರ ಆಸ್ತಿಯ ವಿಚಾರಣೆಯನ್ನು ಶುರು ಮಾಡ್ತಾರೆ. ಅಲ್ಲದೆ ಚಾಂದ್ಲಾಲ್ ಅಂಗಡಿಯ ಓನರ್ಗೆ ಮುಂಬೈ ನಗರದಲ್ಲಿ 10 ಐಷಾರಾಮಿ ಮನೆ, 10 ಐಷಾರಾಮಿ ಕಾರು ಮತ್ತು 4 ಜನ ಹೆಂಡತಿ ಇರೋದು ಪತ್ತೆಯಾಗತ್ತೆ. ಒಬ್ಬ ಪಕೋಡ ಅಂಗಡಿಯವನು ಇಷ್ಟೊಂದು ಆಸ್ತಿ ಮಾಡೋಕೆ ಹೇಗ್ ಸಾಧ್ಯ ಎಂಬ ಅನುಮಾನ ಪೊಲೀಸರಿಗೆ ಕಾಡೋಕೆ ಶುರುವಾಗತ್ತೆ. ನಂತರ ಪೊಲೀಸವರು ಮಾರುವೇಷದಲ್ಲಿ ಅಂಗಡಿಗೆ 1 ವಾರ ಹೋಗಿ ಪಕೋಡವನ್ನ ಖರೀದಿಸ್ತಿರ್ತಾರೆ ಮತ್ತು ಅವರಲ್ಲಿ ಯಾರು ಅತಿ ಹೆಚ್ಚಾಗಿ ಪಕೋಡವನ್ನ ಪಾರ್ಸಲ್ ತಗೋತಿದ್ದಾರೆ ಅನ್ನೋದನ್ನ ಪತ್ತೆ ಹಚ್ತಾರೆ. ನಂತರ ಯಾರು ಆ ಅಂಗಡಿಯಲ್ಲಿ ಅತಿ ಹೆಚ್ಚು ಪಾರ್ಸಲ್ ಅನ್ನ ತಗೋತಿದ್ರೋ ಅವರಷ್ಟು ಜನರನ್ನ ವಶ ಪಡೆದು ವಿಚಾರಣೆಯನ್ನು ಶುರು ಮಾಡ್ತಾರೆ. ಇಂತಹ ವಿಚಾರಣೆ ವೇಳೆ ಕಳ್ಳರು ಬಾಯ್ಬಿಟ್ಟ ಸತ್ಯ ಕೇಳಿ ಪೊಲೀಸರೇ ತಲೆ ತಿರುಗಿ ಬೀಳ್ತಾರೆ. ವೀಕ್ಷಕರೇ, ಚಾಂದ್ಲಾಲ್ ಅಂಗಡಿಯಲ್ಲಿ 2 ರೀತಿಯ ಪ್ರತ್ಯೇಕ ಪಕೋಡಗಳನ್ನ ಮಾರ್ತಾ ಇದ್ರು. ಒಂದು ಜನಸಾಮಾನ್ಯರು ತಿನ್ನುವಂತಹ ಪಕೋಡ ಆಗಿರ್ತಿತ್ತು, ಇನ್ನೊಂದು ಡ್ರಗ್ಸ್ ಪಕೋಡ ಅಂತಾನೆ ಹೇಳಬಹುದು. ಯಾರಿಗೂ ಗೊತ್ತಾಗಬಾರದೆಂದು ಪಕೋಡದ ಒಳಗಡೆ ಡ್ರಗ್ಸ್ ಅನ್ನ ತುಂಬಿಸಿ ಮುಂಬೈ ನಗರದ ನಾನಾ ಕಡೆ ಮಾರಾಟ ಮಾಡ್ತಾ ಇದ್ರಂತೆ. ವೀಕ್ಷಕರೇ, ನಂತರ ಆ ಒಂದು ಅಂಗಡಿ ಪೊಲೀಸರ ವಶವಾಗತ್ತೆ. ನಂತರ ಆ ಒಂದು ಅಂಗಡಿಯನ್ನೇ ಕಂಪ್ಲೀಟ್ ಆಗಿ ಮುಚ್ಚಲಾಗತ್ತೆ. ಈ ರೀತಿಯಾಗಿ ಒಂದು ಡ್ರಗ್ಸ್ ದಂಧೆಯನ್ನ ಅಲ್ಲೇ ನಡೆಸ್ತಾ ಇದ್ರು ಅನ್ನೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ನಾನು ನಿಮಗೆ ಕೊಟ್ಟಿದ್ದೀನಿ ಅಂತ ಭಾವಿಸ್ತೀನಿ. ಈ ವಿಡಿಯೋ ಹೇಗಿತ್ತು, ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ನನಗೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ಕಾಮೆಂಟ್ ಮಾಡಿ ತಿಳಿಸ್ಕೊಂಡು ಕೊಡಿ. ವೀಕ್ಷಕರೇ, ನೋಡೋದೆಲ್ಲ ಹೇಗಿತ್ತು ವಿಡಿಯೋ? ಐ ಥಿಂಕ್ ತುಂಬ ಇಂಟ್ರೆಸ್ಟಿಂಗ್ ಆಗಿತ್ತು. ಎಲ್ಲರೂ ಪೂರ್ತಿ ನೋಡಿದ್ದೀರಾ ಅಂತ ಭಾವಿಸ್ತೀನಿ. ಈ ವಿಡಿಯೋ ಇಷ್ಟ ಆಗಿದೆ, ದಯವಿಟ್ಟು ವಿಡಿಯೋಗೊಂದು ಲೈಕ್ ಕೊಡಿ
ಹಾಗೆ ನಿಮ್ಮ ಫ್ರೆಂಡ್ಸ್ಗಳೊಂದಿಗೆ ಶೇರ್ ಮಾಡೋದನ್ನು ಮರಿಬೇಡಿ. ಹಾಗೆ ಚಾನಲ್ಗೆ ಹೊಸದಾಗಿ ವಿಸಿಟ್ ಕೊಟ್ಟಿದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ನೋಟಿಫಿಕೇಶನ್ ಆಲ್ ಸೆಟ್ ಮಾಡೋದನ್ನು ಮರಿಲೇಬೇಡಿ. ಸೊ ಐ ಥಿಂಕ್ ಎಲ್ಲರೂ ಬೆಲ್ ನೋಟಿಫಿಕೇಶನ್ ಆಲ್ ಸೆಟ್ ಮಾಡ್ಕೊಂಡಿದ್ದೀರಾ ಅಂತ ನಾನು ಭಾವಿಸ್ತಾ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ನಾನು ನಿಮ್ಮೊಂದಿಗೆ ಮುಂದಿನ ವಿಡಿಯೋಗಳಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಈ ನಿಮ್ಮ ಪ್ರೀತಿಯ ಸುಂದರ ಚರಿತ್ರೆಯನ್ನು ನೋಡ್ತಾ ಇರಿ ಅಂತ ಹೇಳ್ತಾ ವಿಡಿಯೋ ನೋಡಿದ್ದಕ್ಕಾಗಿ ನಿಮಗೆಲ್ಲರಿಗೂ ಧನ್ಯವಾದಗಳು ವೀಕ್ಷಕರೇ.